ಗುರುಗಳ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಈ ಬಾರಿಯ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗುರುಗಳ ಈ ಆರಾಧನಾ ಮಹೋತ್ಸವ ಅತ್ಯುತ್ತಮ ರೀತಿಯಲ್ಲಿ ನಡೆಯಿತು ಅಂತ ನಾವು ತುಂಬ ಖುಷಿ ಪಡ್ತಾ ಇದ್ದೇವೆ. ಗುರುಗಳ ಸ್ತೋತ್ರದಲ್ಲಿ ತಪಸ್ವಾಧ್ಯಾಯ ನಿರತಂ ಅಂತಿದೆ. ಸ್ವಾಧ್ಯಾಯ ನಿರತಂ, ತಾವು ಮಾತ್ರ ನಿರತರಾಗಿದ್ದದ್ದಲ್ಲ, ತಮ್ಮ ಶಿಷ್ಯವರ್ಗಕ್ಕೂ ಕೂಡ ಅಂತಹ ಅನುಗ್ರಹವನ್ನು ಅವರು ಮಾಡಿದ್ದಾರೆ. ಸತ್ಯಮೂರ್ತಿ ಆಚಾರ್ಯರು ಇವತ್ತು ಸಾವಿರಾರು ಮಂದಿಯನ್ನು ಸೇರಿಸಿ ಇಲ್ಲಿ ಏನು ಆರಾಧನೆ ಮಾಡಿದ್ದೀರಿ, ಇಬ್ಬರು ವಿದ್ಯಾರ್ಥಿಗಳನ್ನು ಎಲ್ಲಿಯ ದೆಹಲಿ, ಎಲ್ಲಿಯ ಹುಬ್ಬಳ್ಳಿ, ಅದು ಕೇವಲ ಏನು ಆನ್ಲೈನ್ ಮೂಲಕ ಅಧ್ಯಯನ ಮಾಡಿರುವ ವಿದ್ಯಾರ್ಥಿಗಳು ಒಂದು ಅಕ್ಷರವೂ ಎಡವದಂತೆ ಅವರನ್ನು ಸಿದ್ಧಗೊಳಿಸಿದ್ದು ಗುರುಗಳ ಪರಿಪೂರ್ಣ ಅನುಗ್ರಹ ಅವರ ಮೇಲೆ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅವರ ಶ್ರಮ ಏನು ಅನ್ನೋದನ್ನು ನಾವು ವಿದ್ಯಾರ್ಥಿಗಳಲ್ಲಿ ಕಂಡೆವು. ಆ ವಿದ್ಯಾರ್ಥಿಗಳು ಅಷ್ಟೇ, ಕನ್ನಡ ನಾಡಿನಲ್ಲೇ ಇರುವ ವಿದ್ಯಾಪೀಠಗಳಲ್ಲಿ ಏನಾಗತ್ತೆ, ಕನ್ನಡದ ಆಡುಭಾಷೆಯೇ ಶಾಸ್ತ್ರಪಾಠಕ್ಕೂ ಕೂಡ ಬಳಕೆಯಾಗಿ ಸಂಸ್ಕೃತ ಸ್ವಲ್ಪ ಹಿಂದುಳಿದು ಬಿಡುತ್ತೆ. ಆದರೆ ದೂರದ ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳು ಎಷ್ಟನೇ ವರ್ಷ, ಅವರು 6ನೇ ವರ್ಷಕ್ಕೆ ಅಸ್ಖಲಿತವಾಗಿ ಸಂಸ್ಕೃತದ ಮಾತಿನಿಂದ ಶಾಸ್ತ್ರದ ವಿವರಣೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಆ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂತಹ ನಿಷ್ಠೆ ನಾವು ಖಂಡಿತ ಮೆಚ್ಚಬೇಕು. ಗುರುಗಳ ದೂರದೃಷ್ಟಿ, ಅಲ್ಲಿರ್ತಕ್ಕಂತಹ ಆ ಮಕ್ಕಳಲ್ಲಿ ಇಂತಹ ಒಂದು ಶಕ್ತಿ ಇದೆ, ಅದನ್ನು ನಾವು ಬೆಳಗಬೇಕು ಅಂತ ಹೇಳಿಕೊಂಡು ಆ ವಿದ್ಯಾರ್ಥಿಗಳಿಗೂ ಎಲ್ಲ ಒಂದು ವಿದ್ಯಾಪೀಠವನ್ನು ಮಾಡಿದ್ರಲ್ಲ. ಇಬ್ಬರು ವಿದ್ಯಾರ್ಥಿಗಳಲ್ಲ, ಬಂದದ್ದು ಇಬ್ಬರಷ್ಟೇ. ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ? 150 ವಿದ್ಯಾರ್ಥಿಗಳು. ಇಂತಹ 150 ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮತ್ತೆ ಆ ಕಡೆ ಉತ್ತರ ಭಾರತದವರು. ಗುರುಗಳು ಮಾಡಿದ ಆ ಅನುಗ್ರಹವನ್ನು ಸತ್ಯಮೂರ್ತಿ ಆಚಾರ್ಯರು ಇವತ್ತು ಹುಬ್ಬಳ್ಳಿ ಜನತೆಯ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಇದು ಗುರುಗಳಿಗೆ ಕೊಡುವಂತಹ ದೊಡ್ಡ ಒಂದು ಗುರುಗಾಣಿಕೆ. ಉಪನ್ಯಾಸದಲ್ಲಿ ಮಾತಲ್ಲಿ ಏನು ಬೇಕಾದ್ದು ಹೇಳಬಹುದು, ಆದರೆ ಇದು ಬರೀದೆ ಮಾತಿನಲ್ಲಿ ಅಲ್ಲ, ನೋಡಿ ಹೀಗಿದ್ದಾರೆ ಅಂತ ಹೇಳಿಕೊಂಡು ತೋರಿಸಿಕೊಟ್ಟರು ಗುರುಗಳಿಗೆ ಕೊಟ್ಟಂತಹ ದೊಡ್ಡ ಗುರುಗಾಣಿಕೆ. ಇದು ದೊಡ್ಡ ಗುರುಗಾಣಿಕೆ. ಈ ವಿದ್ಯಾರ್ಥಿಗಳ ಅಭ್ಯಾಸವನ್ನು ಗಮನಿಸಿ ಇವತ್ತು ಬಂದಿರತಕ್ಕಂಥ ಇನ್ನೊಬ್ಬ ವಿದ್ವಾಂಸರು ನಮ್ಮ ಅನಂತ ಆಚಾರ್ಯರು ಸಿಕಂದ್ರಾಬಾದಲ್ಲಿ ಸೈನಿಕಪುರಿಯಲ್ಲಿ ಅಲ್ಲೂ ಒಂದು ಗುರುಕುಲ ನಡೀತಾ ಇದೆ. ಮುಂದಿನ ವರ್ಷ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹೀಗೆ ತಯಾರು ಮಾಡ್ತೇವೆ, ಸಮಾಜದ ಮುಂದೆ ತೋರಿಸ್ತೇವೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿದರು. ಇಂತಹ ಸ್ಫೂರ್ತಿ ಇವತ್ತಿನ ಈ ಆರಾಧನೆಯಿಂದ ದೊರಕಿದೆ. ನಮ್ಮ ವಿಠೋಬಾಚಾರ್ಯರು ಅಲ್ಲಿ ನಿಂತು ಯೋಜಕಸ್ತತ್ರ ದುರ್ಲಭ ಅಂತ ಹೇಳ್ತೇವೆ. ಯೋಜಕಸ್ತತ್ರ ದುರ್ಲಭ ಎಲ್ಲ ಇದೆ. ಅವರನ್ನೆಲ್ಲ ಒಂದೆಡೆ ಸೇರಿಸಿ ಹೀಗೆ ವ್ಯವಸ್ಥೆ ಮಾಡೋದೇನಿದೆಯಲ್ಲ, ಇದು ದೊಡ್ಡ ಕೆಲಸ. ಇದು ಒಂದು ದೊಡ್ಡ ಕೆಲಸ. ದೂರದ ದೆಹಲಿ ನಾವು ಗಮನಿಸಿ ಮೇಲೆ ಇಲ್ಲಿ ಕೂತಾಗ 4-5 ಬಟ್ಟೆಗಳನ್ನು ಹಾಕೊಂಡಿದ್ದೇವೆ. ದೆಹಲಿಯಲ್ಲಿ ಅದು -ಡಿಗ್ರಿಯಲ್ಲೇ ಹೆಚ್ಚು ದಿವಸಗಳಿರುತ್ತವೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಬೇಸಿಗೆ ರಜೆ ಅಂತ ಆದರೆ ಅಲ್ಲಿ ಚಳಿಗೆ ರಜೆ ವಿದ್ಯಾರ್ಥಿಗಳಿಗೆ. ಒಂದೆಡೆ ವಿಪರೀತವಾದ ಚಳಿ, ಇನ್ನೊಂದು ಸಮಯದಲ್ಲಿ ವಿಪರೀತವಾದ ಬಿಸಿ. ಏನು 50 ತನಕೂ ಹೋಗುತ್ತೆ. ಈಗ ಮೈನಸ್ಗೆ ಬಂದರೆ ಆವಾಗ 50ಕ್ಕೂ ಹೋಗಿರುತ್ತೆ. ಇಂತಹ ಏನು ವಿರುದ್ಧವಾಗಿರತಕ್ಕಂತಹ ವಾತಾವರಣದ ನಡುವೆ
ಸಾಕಪ್ಪ ನಾವು ಊರಲ್ಲೇ ಆರಾಮಾಗಿದ್ದು ಬಿಡ್ತೇವೆ ಅಂತ ಅನ್ನೋರು ಬಹಳ ಮಂದಿ. ಇಲ್ಲ, ಗುರುಗಳ ಸಂಕಲ್ಪ ಏನಿದೆ ಅದು ನಾವು ಈಡೇರಿಸಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ವಿಠೋಬಾಚಾರ್ಯರು ಆ ಊರಲ್ಲಿ ಇದ್ದುಕೊಂಡು ಅಧ್ಯಾಪಕರು ಸಿಗೋದು ಬಹಳ ಕಷ್ಟ. ಆದರೆ ಇವತ್ತು ಆನ್ಲೈನ್ ಅಂತ ಒಂದು ವ್ಯವಸ್ಥೆ ಇದೆ, ಅದನ್ನು ಬಳಸಿಕೊಂಡಾದರೂ ಸರಿ ವಿದ್ಯಾರ್ಥಿಗಳ ಶ್ರಮ ಏನು ಅನ್ನೋದನ್ನು ತೋರಿಸಬೇಕು ಅಂತ ಹೇಳಿಕೊಂಡು ಅವರ ಆ ವಿದ್ಯಾರ್ಥಿಗಳ ಅಧ್ಯಯನದ ಆಸಕ್ತಿ ಏನಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿಕೊಂಡು ಹುಬ್ಬಳ್ಳಿಯ ವಿದ್ವಾಂಸರು ಇನ್ನೂ ಅನೇಕ ಮಂದಿ ಹೀಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ಅವರ ಸೇವೆಯನ್ನು ಪಡೆದುಕೊಂಡು ಆನ್ಲೈನಲ್ಲಿ ಪಾಠ ಮಾಡಿಸಿ ಅವರ ಶ್ರಮವನ್ನು ಇವತ್ತು ತೋರಿಸಿದ್ದಾರೆ. ಅಂತಹ ವಿಠೋಬಾಚಾರ್ಯರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಈ ಎಲ್ಲ ಇದರಿಂದಾಗಿ ಇವತ್ತಿನ ಈ ಬಾರಿಯ ಆರಾಧನೆಗೆ ದೊಡ್ಡ ಮೆರುಗು ಬಂತು. ಗುರುಗಳಿಗೆ ಅತ್ಯಂತ ಸಂತೋಷವಾಗಿದೆ ಅಂತ ಭಾವಿಸ್ತಾ ಇದ್ದೇವೆ. ಮತ್ತಿದು ನಡೀತಾ ಇರುವಂಥ